ಹಾಯ್ ಹಲೋ ನಮಸ್ಕಾರ. ಅಶ್ವಿನೀಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೆ ತುಂಬಾ ಟೇಸ್ಟಿಯಾಗಿ ಹಾಗೆ ಈಸಿಯಾಗಿ ಮಾಡುವಂತಹ ಪರ್ಫೆಕ್ಟ್ ರೀತಿಯಲ್ಲಿ ಮಾಡುವಂಥ ಕಾಯಿ ಹೋಳಿಗೆನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾವು ಕಣಕನ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಮೊದಲಿಗೆ 1 ಕಪ್ ಆಗುವಷ್ಟು ನಾನು ಚಿರೋಟಿ ರವೆಯನ್ನು ತಗೊಳ್ತಾ ಇದ್ದೀನಿ. ಅಂದರೆ ಸಣ್ಣ ರವೆನ ತಗೋಬೇಕು. ಸಣ್ಣ ರವೆಗೆ ನಾನು ಒಂದು 3/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಬೇಕಾದರೆ ನೀವು ಗೋಧಿ ಹಿಟ್ಟನ್ನು ತಗೊಳ್ಬೋದು. ಈ ರೀತಿಯಾಗಿ ಹಾಕಿ ಆದಮೇಲೆ ನಾನು ಇದಕ್ಕೆ ಕಲ್ಲರಿಗೋಸ್ಕರ ಚಿಟಿಕೆ ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣ ಹಾಕಿ ಆದಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ. ಹಾಗೆ ಸ್ವಲ್ಪ ತುಪ್ಪನ ಹಾಕಿ ನಾವು ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಮೊದಲಿಗೆ ಕೈಯಲ್ಲಿ ಫಸ್ಟು ಅಂದರೆ ಉಪ್ಪು ಅರಿಶಿಣ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಲ್ಲ, ಅದಕ್ಕೋಸ್ಕರ ಮೊದಲಿಗೆ ಕೈಯಲ್ಲಿ ನೀರು ಹಾಕದೆ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇವಾಗ ನಾವು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನೀವು ಮಿಕ್ಸ್ ಮಾಡ್ಕೊಳ್ತಾ ಒಂದು ರೀತಿಯಲ್ಲಿ ಅಂದರೆ ಆ ಹಿಟ್ಟು ಎಲ್ಲ ಕಡೆನೂ ನೀರು ಸೇರಿ ಚೆನ್ನಾಗಿ ನಾದ್ಕೊಳ್ಬೇಕು. ನೀವು ಅಟ್ಲೀಸ್ಟ್ ಇದನ್ನು ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಳ್ಬೇಕು. ನೀವು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರ. ಬೇಕಾದರೆ ಕುಟ್ಟಾಣಿ ಅಂತಾರಲ್ಲ, ಅದರಲ್ಲಿ ಚೆನ್ನಾಗಿ ಉದ್ದಿ ಕೂಡ ನಾದ್ಕೊಳ್ಬೋದು. ನಾವೀಗ ಇದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಸವರ್ಕೊಂಡಿದ್ದೀನಿ. ಇವಾಗ ನಾವು ಇದಕ್ಕೆ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸವರಿ ಇದನ್ನು ಅಟ್ಲೀಸ್ಟ್ ಒಂದು 2 ತಾಸಾದರೂ ನೆನೆಯೋಕ್ಕೆ ಬಿಡಬೇಕು. ಮುಚ್ಚಿ ನಾವು ಒಂದು 2 ತಾಸು ನೆನೆಯೋಕ್ಕೆ ಬಿಡೋಣ. ಅದು ನೆನೀತಾ ಇರಲಿ. ಈ ಕಡೆ ನಾವು ಒಳಗಡೆ ಹೂರಣನ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ನಾನು ಈ ಕಪ್ಪಲ್ಲಿ 4 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ನೀವು ಹಸಿ ಅಂದರೆ ಕಾಯಿ ಸ್ವಲ್ಪ ಒಣಕಾಯಿ ತೊಗೊಳ್ಬೇಕು. ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನ ಹಾಕಿ ನಾವು ಇದನ್ನು ರುಬ್ಕೊಂಡು ಬರಬೇಕು. ಅಂದರೆ ತರಿಯಾಗಿ ಭಾಳ ನೀರನ್ನು ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪ ನೀರನ್ನ ಹಾಕಿ ರುಬ್ಕೊಂಡು ಬಂದುಬಿಡಿ. ಇವಾಗ ಇದಕ್ಕೆ ರುಬ್ಬಿರೋದನ್ನ ನಾನು ಇದನ್ನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಕಪ್ಪಲ್ಲಿ ನಾನು 2/4 ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. 2.5 ಕಪ್ ಆಗಿದ್ರೂ ತೊಗೋಬೋದು. ಇದನ್ನು ಇವಾಗ ನಾವು ಪಾಕ ಮಾಡ್ಕೊಳ್ಬೇಕು. ಪಾಕ ಮಾಡ್ಕೊಳ್ಳಿಕ್ಕೆ ನಾನೊಂದು ಕಡಾಯಿನ ತೊಗೊಂಡಿದ್ದೀನಿ. ಕಡಾಯಿನ ತೊಗೊಂಡು ಅದಕ್ಕೆ ನಾನು ಸ್ವಲ್ಪ ನೀರನ್ನ ಆ ಕಡಾಯಿ ಒಳಗಡೆ ಬೆಲ್ಲ ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಅದ್ರ ಪಾಕ ಬರಬೇಕು. ಸೊ ಅದಕ್ಕೋಸ್ಕರ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಆದಮೇಲೆ ಅಂದರೆ ನಮಗೆ ಇದರಲ್ಲಿ ಒಂದು ಸ್ವಲ್ಪ ಪಾಕ ಬರಬೇಕು. ಅಲ್ಲಿ ತನಕ ನಾವು ಇದನ್ನು ಕುದಿಸ್ಕೊಳ್ಬೇಕು. ನೀವು ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಕುದೀತಾ ಇರಲಿ. ಇವಾಗ ನೋಡ್ಬೋದು ಈ ರೀತಿಯಾಗಿ ಕುದೀತಾ ಬರ್ತಾ ಇದೆ. ಆದರೂ ಇದರ ಪಾಕ ಇನ್ನೂ ಆಗಲಿಲ್ಲ. ನಾವು ಒಂದು ಪ್ಲೇಟಿಗೆ ನೀರು ಹಾಕಿ ಇಲ್ಲಿ ನೋಡಿ, ಇವಾಗ ಒಂದು ಪ್ಲೇಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ, ಆಗಲಿಲ್ಲ. ಇವಾಗ ಮತ್ತೆ ಒಂದು 5 ಮಿನಿಟ್ಸ್ ನಾನು ಇದನ್ನ ಕೈ ಬಿಡದೆ ಇದನ್ನ ಮಾಡ್ಕೊಳ್ಬೇಕು. ಇವಾಗ ಮತ್ತೆ ಒಂದು ನೀರಿಗೆ ಹಾಕಿ ಪ್ಲೇಟಲ್ಲಿ ಹಾಕಿದವಾಗ ಈ ರೀತಿಯಾಗಿ ಪಾಕ ಬಂದಿದೆ ನೋಡಿ. ಅಂದರೆ ಭಾಳ ದಪ್ಪ ಪಾಕನೂ ಬರಬಾರ್ದು. ಇವಾಗ ಈ ಸಮಯದಲ್ಲಿ ನಾನು ಇದಕ್ಕೆ ತೆಂಗಿನಕಾಯಿನ ನಾವು ರುಬ್ಬಿಟ್ಕೊಂಡಿದ್ವಿ ನೋಡಿ, ಅದನ್ನು ಮಿಕ್ಸ್ ಮಾಡಿ ಅಟ್ಲೀಸ್ಟ್ ಒಂದು 8 ರಿಂದ 9 ನಿಮಿಷಗಳ ಕಾಲ ಇದನ್ನ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ಫುಲ್ ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಈ ಸಮಯದಲ್ಲಿ ನಾನು ಸ್ವಲ್ಪ ಇದಕ್ಕೆ ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ ಹಾಕಿ ಆದಮೇಲೆ ಇದಕ್ಕೆ ನಾನು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತೀನಿ. ಏಲಕ್ಕಿ ಪೌಡ್ರು ಹಾಗೆ ಒಂದು ಸ್ವಲ್ಪ ಬೇಕಾದ್ರೆ ಶುಂಠಿ ಪೌಡ್ರನ್ನು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಶುಂಠಿ ಪೌಡ್ರು ಆಪ್ಷನಲ್ಲು, ನಾನು ಹಾಕಲಿಲ್ಲ. ಇದನ್ನು ಇವಾಗ ನೀವು ಇರುವಂತಹ ನೀರನ್ನು ಎಲ್ಲ ಹೋಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೋಡ್ಬೋದು ಇದರಲ್ಲಿ ಇನ್ನೂ ಸ್ವಲ್ಪ ನೀರಿದೆ. ಇವಾಗ ಈ ರೀತಿಯಾಗಿ ನಾವು ಒಂದು ಪ್ಲೇಟಿಗೆ ಹಾಕಿ ನೋಡಬೇಕು. ಸ್ವಲ್ಪ ಪ್ಲೇಟಿಗೆ ಎಣ್ಣೆ ಸವರಿ ಅದು ಸ್ವಲ್ಪ ಉಂಡೆ ಕಟ್ಟಕ್ಕೆ ಬರುತ್ತೆ ಅನ್ನೋ ಟೈಮಲ್ಲಿ ನಾವು ಇದು ಆಗಿದೆ ಅಂತೇಳಿ, ಇವಾಗ ಇದು ಆಗಿದೆ, ಸ್ವಲ್ಪ ಉಂಡೆ ಕಟ್ಟಕ್ಕೆ ಬರ್ತಾ ಇದೆ. ಅಂದರೆ ಜಾಸ್ತಿ ನಿಮಗೆ ಫುಲ್ ಗಟ್ಟಿನೂ ಆಗಬಾರ್ದು. ಇವಾಗ ನಾನು ಇದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ತುಪ್ಪ ಸವರಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ತುಪ್ಪನ ಹಾಕಿದ್ದೀನಿ. ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಇದನ್ನು ಫುಲ್ ತಣ್ಣಗಾಗಿ ಬಿಡಬೇಕು. ಫುಲ್ ತಣ್ಣಗೆ ಅಂತ ಹೇಳಿದ್ರೆ ಫುಲ್ ತಣ್ಣಗಾಗಬಾರ್ದು. ಕೈಗೆ ಸ್ವಲ್ಪ ಅಂದರೆ ನಿಮ್ಮ ಕೈಯಲ್ಲಿ ಉಂಡೆ ಕಟ್ಟಬೇಕಾದ್ರೆ ತಣ್ಣಗಿರ್ಬೋದು. ಇವಾಗ ನೋಡ್ಬೋದು ನಾನು ಇದನ್ನ ಸ್ವಲ್ಪ ಅರ್ಧ ತಾಸು ತಣ್ಣಗಾದ್ಮೇಲೆ ನಾನು ಇದನ್ನು ಉಂಡೆ ಕಟ್ಟಿ ಇಟ್ಕೊಳ್ತಾ ಇದ್ದೀನಿ. ಉಂಡೆ ಕಟ್ಟಿ ಇಟ್ಕೊಂಡು ನಾವು ಇದನ್ನು ಅಂದರೆ ಮೊದಲಿಗೆ ಸ್ವಲ್ಪನೇ ಉಂಡೆ ಕಟ್ಕೊಂಡು ಮಾಡ್ಕೋಬೇಕು. ಅಂದರೆ ಆ ಬಿಸಿ ತಣ್ಣದ್ರೆ ಅದು ನಮಗೆ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಾಗಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಾವು ಕಣ್ಕನ ಮಾಡ್ಕೊಂಡು ಇಟ್ಕೊಂಡಿದ್ವಿ ನೋಡಿ, ಅದನ್ನು ಮತ್ತೆ ನಾದ್ಕೋಬೇಕು. 2 ತಾಸು ಆದಮೇಲೆ 2 ತಾಸು ಆದಮೇಲೆ ಫುಲ್ ನಾದ್ಕೊಂಡಾದಮೇಲೆ ನಾವು ಸ್ವಲ್ಪ ಹಿಟ್ಟನ್ನು ತಗೊಂಡು ಒಂದು ಬಟರ್ ಪೇಪರ್, ಅಂದರೆ ನಾವು ಇದನ್ನ ಹೋಳಿಗೆ ಮಾಡೋ ಪೇಪರ್ ಅಂತಾರೆ, ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀನಿ. ತುಂಬಾ ಈಸಿಯಾಗಿ ಆಗುತ್ತೆ ಈ ಥರ ಪೇಪರಿಂದ ಮಾಡೋದಾದರೆ. ನಾನು ಈ ಸ್ವಲ್ಪ ಕಣಕನ ತಗೊಂಡು ಕೈಯಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಈ ಕಣಕನ ಒಳಗಡೆ ಇರುವಂತಹ ಹೂರಣನ ಮಾಡ್ಕೊಂಡಿದ್ದೀನಿ ನೋಡಿ, ಅದರೊಳಗಡೆ ಇಟ್ಟು ಸ್ಟಫ್ ಮಾಡ್ಕೋಬೇಕು. ಫುಲ್ ನೀಟಾಗಿ ಒಳಗಡೆಯಿಂದ ಹಾಕ್ಕೊಳ್ಬೇಕು. ಈಸಿಯಾಗಿ ಆಗುತ್ತೆ. ನೀವು ಯಾರೇ ಹೊಸಬ್ರು ಕೂಡ ಮಾಡ್ತಾ ಇದ್ದರೆ ಈಸಿಯಾಗಿ ಮಾಡ್ಕೊಳ್ಬಹುದು. ಇವಾಗ ಈ ರೀತಿಯಾಗಿ ಸ್ಟಫ್ ಮಾಡ್ಕೊಂಡು ನೋಡ್ಬೋದು ನೀವು ಯಾವ ರೀತಿಯಾಗಿ ನಾವು ಸ್ಟಫ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಇದನ್ನು ಮಾಡಿಕೊಂಡು ಕೈಯಲ್ಲಿ ಫಸ್ಟಿಗೆ ಸ್ವಲ್ಪ ನಾವು ಲಟ್ಸ್ಕೋಬೇಕು. ಲಟ್ಸ್ಕೊಂಡು ಆದಮೇಲೆ ನಾವು ಈ ಚಪಾತಿ ಕೋಲಿಯಿಂದ ನಾವು ಇದನ್ನು
ಲಟ್ಸ್ಕೊಂಡ್ರೆ ಆಯಿತು. ಈಸಿಯಾಗಿ ಮಾಡ್ಕೋಬೋದು, ನೀವು ಯಾವುದೇ ಕಾರಣಕ್ಕೂ ಅಂಟ್ಕೊಳ್ಳಲ್ಲ, ಏನೂ ಆಗಲ್ಲ. ಈ ಪೇಪರಿಂದ ಆ್ಯಕ್ಚುಲಿ ಹೇಳಬೇಕಂದ್ರೆ ಈಸಿಯಾಗಿ ಸಿಗುತ್ತೆ. ಇದು ಎಲ್ಲ ಕಡೆ ಮಾರ್ಕೆಟ್ಗಳಿಗೂ ಸಿಗುತ್ತೆ. ಹೋಳಿಗೆ ಮಾಡೋ ಪೇಪರ್ ಕೊಡಿ ಅಂದರೆ ಕೊಡ್ತಾರೆ. ಇವಾಗ ನಾನು ಈ ಕಡೆ ಇಟ್ಟಿದ್ದೀನಿ ತವಾನ. ಈ ಕಡೆ ತವ ಬಿಸಿ ಆದಮೇಲೆ ನಾನು ಇದಕ್ಕೆ ನೋಡಿ, ನೀವು ನೋಡ್ತಾ ಇರ್ಬೋದು ಆ ಪೇಪರಿಗೆ ಸ್ವಲ್ಪನೂ ಕಚ್ಕೊಳ್ತಾ ಇಲ್ಲ. ಈಸಿಯಾಗಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂಥೇಳಿ. ನಾನು ಇದಕ್ಕೆ ಮೊದಲಿಗೆ ಎಣ್ಣೆ ಏನೂ ಹಾಕಲಿಲ್ಲ. ಈ ಸ್ವಲ್ಪ ಬಿಸಿ ಆದಮೇಲೆ ನಾವು ಮೇಲ್ಗಡೆಯಿಂದ ತುಪ್ಪ ಹಾಕಿದರೆ ಆಯಿತು. ತುಪ್ಪ ಹಾಕಿ ಬೇಕಾದರೆ ತುಪ್ಪ ಹಾಕ್ಬೋದು, ಇಲ್ಲಾಂದರೆ ಅದೇ ಎಣ್ಣೆ ನಾವು ಅಂದರೆ ಲಟ್ಸ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕಿರ್ತೀವಲ್ಲ ಅದೇ ಸಾಕು. ಬಟ್ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಈ ಕಡೆ ಎರಡೂ ಕಡೆನೂ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಕಡೆಯೂ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ತುಂಬಾ ಚೆನ್ನಾಗಾಗುತ್ತೆ. ಬೇಕಾದರೆ ನಿಮ್ಗೆ ಇನ್ನೂ ಒಂದು ಸಲ ಮಾಡೋದನ್ನ ಪ್ರೊಸೀಜರ್ನ ಹೇಳ್ಕೊಡ್ತೀನಿ. ಈಸಿಯಾಗಿ ಮಾಡ್ಬೋದು. ಇದು ಒಂದು ಸ್ವಲ್ಪ ಬೇಯಲಿ, ಅಂದರೆ ಸಣ್ಣುರಿಯಲ್ಲೇ ಇಟ್ಕೊಂಡು ನೀವು ಇದನ್ನ ಬೇಯಿಸ್ಕೊಳ್ಬೇಕು. ಇವಾಗ ಇದು ಸ್ವಲ್ಪ ಬೆಂದಿದೆ. ಇದನ್ನು ನಾನು ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ನಿಮಗೆ ಇನ್ನೊಂದು ಇದೇ ರೀತಿಯಾಗಿ ಇನ್ನೊಂದು ಹೂರಣನ ಯಾವ ರೀತಿಯಾಗಿ ನಾನು ಲಟ್ಸ್ಕೊತಾ ಇದ್ದೀನಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಸ್ಟಫ್ ಮಾಡಿಕೊಂಡು ಫಸ್ಟಿಗೆ ಅದು ನಿಮ್ಗೆ ಜಾಸ್ತಿ ಕಣಕ ಇತ್ತು ಅಂತಂದರೆ ಅದನ್ನ ತೆಗೆದ್ಬಿಟ್ರೆ ಆಯಿತು. ತೆಗೆದಿಟ್ಬಿಟ್ಟು ಈ ಪೇಪರ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ರೀತಿಯಾಗಿ ಫಸ್ಟಿಗೆ ಕೈಯಲ್ಲಿ ಸ್ವಲ್ಪ ಲಟ್ಸ್ಕೊಂಡು ಆಮೇಲೆ ಚಪಾತಿ ಕೋಲಿನಿಂದ ನಿಮ್ಗೆ ಎಷ್ಟು ದೊಡ್ಡದು ಬೇಕು ನೋಡಿ ಅಷ್ಟು ದೊಡ್ಡದು. ನೀವು ಎಷ್ಟು ತೆಳ್ಳಗೆ ಮಾಡ್ತೀರೋ ಅಷ್ಟು ತೆಳ್ಳಗಾಗುತ್ತೆ. ಇದರಲ್ಲಿ ತುಂಬ ನೀವು ನೋಡ್ತಾ ಇರ್ಬೋದು ರವೆ ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನು ಎಷ್ಟು ಚೆನ್ನಾಗಿ ಅಂದರೆ ಈಸಿಯಾಗಿ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕೈಯಲ್ಲೂ ಬೇಕಾದರೂ ತಟ್ಕೊಳ್ಬೋದು. ಇದನ್ನು ಎಷ್ಟು ಚೆನ್ನಾಗಿ ನಾನು ಈಗ ತವದ ಮೇಲೆ ಬಿಡ್ತಾ ಇದ್ದೀನಿ. ನೀವು ಈಸಿಯಾಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.